ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಇವತ್ತಿನ ವಿಶೇಷತೆ ಹಾಗೂ ಪುಷ್ಯ ಮಾಸದ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಾಖ್ಯ ಪ್ರತ್ಯಂಗಿರ ಔಪಾಸಕರು. ಅವನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ಗುರುಭ್ಯೋ ನಮಃ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಓಕೆ ಗುರೂಜಿ, ಮೊದಲನೇದಾಗಿ ಇವತ್ತಿನ ವಿಶೇಷತೆಯಿಂದ ಕಾರ್ಯಕ್ರಮವನ್ನು ಶುರು ಮಾಡೋಣ. ಇವತ್ತಿನ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ಬೋದಾ? ಖಂಡಿತ. ಎಲ್ಲ ವೀಕ್ಷಕ ಬಂಧುಗಳಿಗೂ, ನಮ್ಮ ಅನ್ನದಾತರಾದಂತಹ ರೈತರಿಗೂ, ಹಾಗೆ ದೇಶವನ್ನು ಕಾಯ್ತಾ ಇರತಕ್ಕಂತಹ ಪ್ರತಿಯೊಬ್ಬ ಸೈನಿಕರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಲಿ ಅಂತೇಳಿ ಆ ಜಗದಂಬೆಯ ಅಡಿದಾವರಗಳಿಗೆ ವಂದಿಸುತ್ತಾ, ಇವತ್ತಿನ ವಿಶೇಷತೆ ಏನು, ಈ ದಿನ ಯಾವ ಕರ್ಮದಿಂದ ನಾವು ವಿಮೋಚನೆಯನ್ನು ಹೊಂದಬಹುದು, ಮತ್ತು ಇವತ್ತಿನ ನೀವು ಮಾಡಬೇಕಾಗಿರ್ತಕ್ಕಂತಹ ಯಾವ ಕೆಲಸದಿಂದ ನಿಮಗೆ ಏನು ಅನುಕೂಲಗಳಾಗುತ್ತೆ ಅಂತಕ್ಕಂಥದ್ದನ್ನು ತಿಳ್ಕೊಂಡಾಗ, ವಿಶೇಷವಾಗಿ ಸ್ವಸ್ತಿಶ್ರೀ ವಿಶ್ವಾವಸುನಾಮ ಸಂವತ್ಸರದಲ್ಲಿರ್ತಕ್ಕಂಥದ್ದು ದಕ್ಷಿಣಾಯನಿ ಹೇಮಂತ ಋತುವಿನ ಪುಷ್ಯಮಾಸ, ಅದರಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಷಷ್ಠಿ, ತುಳವ ಷಷ್ಠಿ, ಇನ್ನು ಪೂರ್ವಭಾದ್ರ ನಕ್ಷತ್ರ, ಉತ್ತರಾಭಾದ್ರಾದಿ ನಕ್ಷತ್ರಗಳು ಇವತ್ತಿನ ದಿವಸ ಪೂರ್ವಭಾದ್ರ, ಉಪರಿ ಉತ್ತರಾಭಾದ್ರ ನಕ್ಷತ್ರ ಬರ್ತಾ ಇರತಕ್ಕಂಥದ್ದು. ಅದರಲ್ಲೂ ಕೂಡ ಶುಕ್ರವಾರ, ಈ ಶುಕ್ರವಾರ ತುಳವ ಷಷ್ಠಿ ಬಂದಿರತಕ್ಕಂಥದ್ದು ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಸುಬ್ರಹ್ಮಣ್ಯ ಅಂದರೆ ಬ್ರಹ್ಮಜ್ಞಾನವನ್ನು ಅರಿತವನು ಅಂತ ಸುಬ್ರಹ್ಮಣ್ಯನನ್ನು ನಾವು ಷಣ್ಮುಗ, ಹಾಗೆ ಸ್ಕಂದ, ಮತ್ತು ವಿಶೇಷವಾಗಿ ಶರವಣ ಭವ, ಸೇನಾಧಿಪತಿ, ಮತ್ತು ಆ ಸುಬ್ರಹ್ಮಣ್ಯನನ್ನು ಹಲವಾರು ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತಕ್ಕಂಥ ವಿಶೇಷತೆಗಳಿದ್ದಾವೆ. ಹಾಗಾಗಿ ಆ ಸ್ವಾಮಿನಾಥನಾಗಿರ್ತಕ್ಕಂತಹ ಸುಬ್ರಹ್ಮಣ್ಯನನ್ನು ಇವತ್ತಿನ ದಿವಸ ಎಲ್ಲ ಬ್ರಹ್ಮಜ್ಞಾನವನ್ನು ಅರಿತಿರ್ತಕ್ಕಂಥ ಸುಬ್ರಹ್ಮಣ್ಯನನ್ನು ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲೂ ಕೂಡ ಆ ಸುಬ್ರಹ್ಮಣ್ಯನ ಷಷ್ಠಿಯ ಸುಸಂದರ್ಭದಲ್ಲಿ ಒಟುಗಳಿಗೆ ಚಿಕ್ಕ ಚಿಕ್ಕ ಮಕ್ಕಳನ್ನು ಕರೆದು ಮನೆಗೆ ಕರೆದು ಅವರನ್ನು ಸತ್ಕರಿಸುವಂತಹ ಸುದಿನ. ಯಾಕಂದರೆ ಅನಂತಂ ವಾಸುಕೀಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ಧಾರ್ತರಾಷ್ಟ್ರಂ ತಕ್ಷಕಂ ಕಾಲಿಯಂ ತಥಾ ಅಂತೇಳಿ ಸುಬ್ರಹ್ಮಣ್ಯ ಇವತ್ತು ವಿಶೇಷವಾಗಿರ್ತಕ್ಕಂಥ ಇವತ್ತಿನ ಸುದಿನದಲ್ಲಿ ಆವಿರ್ಭವಿಸಿ ಮತ್ತು ನಾಗನ ರೂಪವನ್ನು ಧಾರಣೆ ಮಾಡಿರತಕ್ಕಂಥ ದಿನವಾದುದರಿಂದ ತುಳವ ಷಷ್ಠಿಯಾಗಿ ಪ್ರಾರ್ಥನೆ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ ವಿಶೇಷ ಪೂಜಾನುಷ್ಠಾನಾದಿಗಳಿದ್ದಾವೆ. ಹಾಗಿದ್ದರೆ ಇವತ್ತಿನ ದಿವಸ ಶುಕ್ರವಾರ ಷಷ್ಠಿಯುಕ್ತವಾಗಿ ಬಂದಿರತಕ್ಕಂಥದ್ದು ಪುಷ್ಯ ಮಾಸದಲ್ಲಿ, ಅದರಲ್ಲೂ ಕೂಡ ಪುಷ್ಯ ಅಂದರೆ ನಿವೃತ್ತಿ ಅಂತಕ್ಕಂಥದ್ದು. ಅಂತಹ ಪರಮೋತ್ತಮವಾಗಿರ್ತಕ್ಕಂಥ ದಿನದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನಮ್ಮ ಸಂಚಿತ ಕರ್ಮಗಳಿಂದ ಬಂದಿರಬಹುದಾಗಿರ್ತಕ್ಕಂಥ ಭವಶೋಕ ವಿನಾಶಾದಿಗಳನ್ನು ಮಾಡುವ ಸಲುವಾಗಿ ಭವಬಂಧನ ಅಂತ ನಾವು ಕರಿತೀವಿ. ಯಾವುದೋ ಸಾಂಸಾರಿಕ ಬಂಧನ ಅಥವಾ ಹಣಕಾಸಿನ ಬಂಧನ, ಹೀಗೆ ನಮ್ಮನ್ನು ಯಾವುದೋ ಆ ಒಂದು ಬಂಧನ ಅಂತಕ್ಕಂಥದ್ದು ನಮ್ಮನ್ನು ನಿತ್ಯ ನಿರಂತರವಾಗಿ ಕಾಡ್ತಾ ಇರತಕ್ಕಂಥದ್ದು ಆಗಿರುತ್ತೆ. ಅಂತಹ ಎಲ್ಲ ಭವಬಂಧನಗಳಿಂದ ವಿಮುಕ್ತಿಯನ್ನು ಪಡೆಯುವ ಸಲುವಾಗಿ ಇವತ್ತಿನ ದಿವಸ ವಿಶೇಷವಾಗಿ ಚಿಕ್ಕ ಚಿಕ್ಕ ಬಾಲಮಕ್ಕಳನ್ನು, ಬಾಲಸುಬ್ರಹ್ಮಣ್ಯರನ್ನು ಇವತ್ತಿನ ದಿವಸ ಮನೆಗೆ ಕರೆಸಿ ಅವರನ್ನು ಸತ್ಕರಿಸ್ತಕ್ಕಂಥದ್ದು, ಒಂದು ಸಿಹಿ ಪದಾರ್ಥವನ್ನು ಕೊಡ್ತಕ್ಕಂಥದ್ದು, ಸುಬ್ರಹ್ಮಣ್ಯನ ದರ್ಶನ ಮಾಡ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಸುಬ್ರಹ್ಮಣ್ಯನಿಗೆ ಮತ್ತು ನಾಗನಿಗೆ ವಿಶೇಷವಾಗಿ ಚಂಪಕಾ ಪುಷ್ಪ ಅಂದರೆ ಆ ಒಂದು ಪುಷ್ಪವನ್ನು ನೀವು ಧಾರಣೆ ಅದು ದೇವರಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು, ಸಂಪಿಗೆ ಹೂವನ್ನು ದೇವರಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು ಕೂಡ ಮನೋಕಾಮನೆಗಳನ್ನು ಸಿದ್ಧಿಸುವಂಥದ್ದಾಗುತ್ತೆ. ಇವತ್ತಿನ ಭವಶೋಕ ವಿನಾಶಾಯ ಭವಾನಿಪುತ್ರಾಯ ನಮಃ, ಭವಶೋಕ ವಿನಾಶಾಯ ಭವಾನಿಪುತ್ರಾಯ ನಮಃ ಅಂತಕ್ಕಂಥ ಮಂತ್ರವನ್ನು 33 ಬಾರಿ ಅಥವಾ 330 ಬಾರಿ ಈ ಮಂತ್ರವನ್ನು ನೀವು ಜಪಿಸೋದ್ರಿಂದ ಎಲ್ಲ ಭವಶೋಕಾದಿಗಳಿಂದ ಮುಕ್ತಿಯನ್ನು ಹೊಂದಬಹುದಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ವಿಶೇಷವಾಗಿ ಎಲ್ಲರೂ ಕೂಡ ಆ ಸುಬ್ರಹ್ಮಣ್ಯ ಶರವಣ ಭವಾಯ ನಮಃ, ಆ ಒಂದು ಸುಬ್ರಹ್ಮಣ್ಯನನ್ನು ಶರವಣ ಭವಾಯ ಅಥವಾ ಭವಶೋಕ ವಿನಾಶಾಯ ಭವಾನಿಪುತ್ರಾಯ ನಮಃ ಅಂತಕ್ಕಂಥ ಮಂತ್ರವನ್ನು ನಿರಂತರವಾಗಿ ಹೇಳ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮ ಬದುಕಿನಲ್ಲಿ ಅದೆಷ್ಟೋ ಭವಶೋಕಾದಿಗಳು ನಿವೃತ್ತಿ ಆಗುತ್ತೆ. ಶುಭವಾಗಲಿ. ಓಕೆ ಗುರೂಜಿ, ಪುಷ್ಯ ಮಾಸದಲ್ಲಿ ಅದೃಷ್ಟ ಹೇಗಿದೆ ಗುರೂಜಿ? ಈ ಪುಷ್ಯ ಅಂತಕ್ಕಂಥದ್ದು, ಯಾಕೆಂದರೆ ಸೂರ್ಯನು ನಮ್ಮ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಕೂಡ ಉತ್ತರ ಭಾರತದಲ್ಲಿ ಸ್ವಲ್ಪ ಇದನ್ನು ವರ್ಜಿಸ್ತಾರೆ.
ಆದರೆ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಸೂರ್ಯನು ಧನುರಾಶಿಗೆ ಪ್ರವೇಶಿಸಿದಾಗ ಇನ್ನೇನು ಕೆಲವೇ ದಿನಗಳಲ್ಲಿ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾ ಇರ್ತಕ್ಕಂಥವನಾಗ್ತಾನೆ. ಈ ಪುಷ್ಯಮಾಸ ಅಂತಕ್ಕಂಥದ್ದು ನಮ್ಮ ಶೋಕ ದುಃಖಾದಿಗಳನ್ನು ಪರಿಹಾರ ಮಾಡ್ತಕ್ಕಂಥದ್ದು. ಈಗ ನಾವು ಪೂರ್ಣ ಪುಷ್ಕರ ಅಂತ ಕರಿತೀವಿ. ಪುಷ್ಕರ ಅಂದರೆ ನಿವೃತ್ತಿ ಮಾಡ್ತಕ್ಕಂಥದ್ದು ಅಂತ. ಏನೇ ಭವಬಂಧನಾದಿಗಳಿದ್ದರೂ ಕೂಡ ಈ ಒಂದು ಶೂನ್ಯ ಮಾಸ ಅಂತಲೂ ಕೊಡಿತೀವಿ. ಪುಷ್ಯಮಾಸವನ್ನು ಶೂನ್ಯ ಮಾಸ ಅಂತ ಕರಿತೀವಿ. ಕಾರಣ ಏನಪ್ಪ ಅಂದರೆ ಈ ಶೂನ್ಯ ಮಾಸ ಯಾಕೆ ನಮಗೆ ಅಷ್ಟೊಂದು ಪ್ರಾಮುಖ್ಯತೆ ಅಂದರೆ 88,000 ಋಷಿಮುನಿಗಳು ನಮಗೆ ಈ ಒಂದು ಧರ್ಮಯುತವಾಗಿರ್ತಕ್ಕಂಥ ಉಪದೇಶವನ್ನು ಮಾಡಿರ್ತಕ್ಕಂಥದ್ದಾಗಿರುತ್ತೆ. ಯಾಕಂದರೆ ಆ ಎಲ್ಲ ಋಷಿಗಳ ಮೂಲ ಉದ್ದೇಶ ಏನಿತ್ತಪ್ಪ ಅಂದರೆ ಜನಕಲ್ಯಾಣ ಅಥವಾ ಲೋಕ ಕಲ್ಯಾಣಕ್ಕಾಗಿ ಮಾತ್ರ ಇರತಕ್ಕಂಥದ್ದು ಇರುತ್ತೆ. ಹಾಗಾಗಿ ಆ ಎಲ್ಲ ಋಷಿಗಳ ಒಂದು ಏನಪ್ಪ ಅಂದರೆ ಮನುಷ್ಯನಿಗೆ ಈಗ ನಮ್ಮ ತಂದೆ ತಾಯಿಗಳು ನಮಗೊಂದು ಏನೋ ನಿರೂಪಣೆ ಮಾಡ್ತಾ ಇದ್ದಾರೆ, ನಮಗೆ ಯಾವುದೋ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದಾರೆ ಅಂದರೆ ಅದರಲ್ಲಿ ಏನೋ ತೊಂದರೆಗಳಿದೆ ಅಂತಕ್ಕಂಥದ್ದು. ಈಗ ವಿಪರೀತವಾದ ವೇಗದಲ್ಲಿ ಹೋದಾಗ ಅದು ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ಸಹಜವಾಗಿ ಆಗುತ್ತೆ. ಹಾಗಾಗಿ ಆ ಯಾವುದನ್ನು ನಾವು ಅನಿಯಮಿತವಾಗಿ ಹೇಗೆ ನಾವು ಅದನ್ನು ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದಾಗುತ್ತೋ ಅಂಥದನ್ನು ವ್ಯಕ್ತಯುತವಾಗಿ ನಮಗೆ ವ್ಯಕ್ತಾವ್ಯಕ್ತ ಸ್ವರೂಪ ಅಂತಕ್ಕಂಥ 2 ಭಾವನೆಗಳಿರುತ್ತೆ. ಒಂದು ಕಾಣದೆ, ಒಂದು ಕಾಣುವಂಥದ್ದು ಅಂತ. ಹಾಗಾಗಿ ಕಾಣುವ ಹಾಗೆ ಬದುಕೋದನ್ನು ಬದುಕಲಿಕ್ಕೆ ಕಲಿಸ್ಕೊಟ್ಟಿರ್ತಕ್ಕಂಥದ್ದೇ ನಮ್ಮ ಋಷಿ ಪರಂಪರೆ. ಈ ಪುಷ್ಯಮಾಸದಲ್ಲಿ ಬಹಳ ವಿಶೇಷವಾಗಿ ಏನಕ್ಕೆ ಪುಷ್ಯಮಾಸ ಅಂದರೆ ಸೂರ್ಯನ ಸಮೀಪಕ್ಕೆ ಭೂಮಿ ಬಹಳ ಹತ್ತಿರವಾಗಿರತಕ್ಕಂಥದ್ದು. ಅಂದರೆ ಸೂರ್ಯನ ಕಿರಣಗಳು ಭೂಮಿ ಮೇಲೆ ಈಗ ದಕ್ಷಿಣದ ದಿಕ್ಕಿನಲ್ಲಿ ಸೂರ್ಯನ ಪಥವನ್ನು ಸಂಚಾರವನ್ನು ಮಾಡ್ತಾನೆ. ಅಂದರೆ ಸೂರ್ಯನ ಈ ಅವಧಿ ಏನಿರುತ್ತೋ ಈ ಅವಧಿಯಲ್ಲಿ ವೇರಿಯೇಷನ್ ಆಗುತ್ತೆ. ಈಗ ಸೂರ್ಯೋದಯ ಸೂರ್ಯಾಸ್ತ ಅಂತಕ್ಕಂಥದ್ದು ಏನಿರುತ್ತೋ ಈ ಹಗಲಿನ ಅವಧಿ ನಮಗೆ ವೇರಿಯೇಷನ್ ಆಗ್ತಕ್ಕಂಥದ್ದಾಗುತ್ತೆ. ದಕ್ಷಿಣ ಪಥದಲ್ಲಿ ಸೂರ್ಯನು ಬರ್ತಕ್ಕಂಥದ್ದು ಇನ್ನೇನು ಮಕರ ಮಾಸಕ್ಕೆ ಮಕರ ಸಂಕ್ರಮಣ ಅಂತ ಕೆಲವೇ ದಿನಗಳಲ್ಲಿ ನಾವು ಮಕರ ಸಂಕ್ರಮಣ ನೋಡ್ತೀವಿ. ಈ ಪುಷ್ಯಮಾಸ ಅಂತಕ್ಕಂಥದ್ದು ಮನುಷ್ಯನಿಗೆ ದಶಕರ್ಮಗಳು, 16 ಕರ್ಮಗಳಲ್ಲಿ ಮುಖ್ಯವಾಗಿ ದಶಕರ್ಮಗಳಿರುತ್ತೆ. ಈ ದಶಕರ್ಮಗಳನ್ನು ಮಾಡಬಾರ್ದು ಅಂತಕ್ಕಂಥದ್ದು ಈ ಪುಷ್ಯಮಾಸದಲ್ಲಿ. ಯಾಕೆ ಮಾಡಬಾರ್ದು ಅಂದರೆ ಪುಷ್ಯಮಾಸದಲ್ಲಿ ಹೇಳುತ್ತೆ ಬಂಗಾರ ವಸ್ತ್ರಾದಿಗಳನ್ನು ಕೂಡ ನೀವು ಕೊಂಡ್ಕೊಳ್ಬಾರ್ದು ಅಂತ ಹೇಳುತ್ತೆ. ಅಂದರೆ ಯಾಕೆ ಅದಕ್ಕೆ ಮಹತ್ವ ಯಾಕೆ ಪುಷ್ಯಮಾಸಕ್ಕೆ ಕೊಟ್ಟಿದ್ದಾರೆ ಅಂದರೆ ಲಯವಾಗುತ್ತೆ ಅಂತ. ಈಗ ಬೆಂಕಿಯ ಸಮೀಪ ನೀವು ಬಟ್ಟೆ ತಗೊಂಡು ಹೋದ್ರೆ ಏನಾಗುತ್ತೆ? ಸುಟ್ಟೋಗುತ್ತೆ. ಸಹಜವಾಗಿ ಗೊತ್ತಿರತಕ್ಕಂಥ ಪ್ರಕ್ರಿಯೆ. ಹಾಗೆ ಈ ಪುಷ್ಯಮಾಸದಲ್ಲಿ ಸೂರ್ಯನ ಕಿರಣಗಳು ಸಮೀಪಕ್ಕೆ ಬಂದಾಗ, ಯಾಕೆಂದರೆ ವಿಕಿರಣಗಳು ಅಂತ ನಾವೇನು ಕೇಳ್ತೀವಿ. ಆಮೇಲೆ ಈ ಸೂರ್ಯನು ಏನಪ್ಪ ಅಂದರೆ ಈ ಒಂದು ಸಮಯದಲ್ಲಿ ಎಲ್ಲ ಭಾಗದಲ್ಲೂ 360 ಡಿಗ್ರಿ ಕೂಡ ಸೂರ್ಯನ ಕಿರಣಗಳು ಬೀಳುತ್ತೆ. ಅದು ವಿಶೇಷತೆ. ಸೂರ್ಯ ಯಾಕೆಂದರೆ ನಮಗೆ ಓಝೋನ್ ಪದರ ಕೂಡ ಇದಾಗುತ್ತೆ ಅಂತಕ್ಕಂಥದ್ದು ಕೂಡ. ಯಾಕಂದರೆ ಸೂರ್ಯನ ಪ್ರಖರತೆ ಹೆಚ್ಚಾದಾಗ, ಬಿಸಿಲಿನ ಪ್ರಭಾವ ಹೆಚ್ಚಾದಾಗ, ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ರೈತರಿಗೂ ಕೂಡ ಯಾಕೆ ಪ್ರತಿಯೊಂದನ್ನು ಕೂಡ ನಾವು ಮೌಢ್ಯತೆಯಿಂದ ಹೇಳ್ತಕ್ಕಂಥದ್ದಲ್ಲ. ಶಾಸ್ತ್ರದಲ್ಲಿ ನಿಯಮಿತವಾಗಿ ಕ್ರಮಬದ್ಧವಾಗಿ ಅದು ಇದೇ ಮಾಡಬಾರದು ಅಂತಕ್ಕಂಥದ್ದನ್ನು ಯಾಕೆ ನಮ್ಮ ಋಷಿಮುನಿಗಳು ಸೂಚಿಸಿದ್ದಾರೆಂದರೆ ಈ ಕಾಲದಲ್ಲಿ ತುಂಬ ಒಂದು ಕಡೆ ಚಳಿ ಇರುತ್ತೆ, ಒಂದು ಕಡೆ ವಿಪರೀತವಾದಂಥ ಬಿಸಿಲಿರುತ್ತೆ. ಕ್ರಿಯ ವಿಕ್ರಯಗಳಿಗೆ ಎತ್ತು ಎಮ್ಮೆ ಇದನ್ನೆಲ್ಲ ನಾವು ಕೊಂಡ್ಕೊಳ್ತೀವಿ ಅಂತ ಇಟ್ಕೊಳ್ಳಿ. ಆ ಒಂದು ಪ್ರಾಂತ್ಯದಲ್ಲಿ ಆ ವಾತಾವರಣದಿಂದ ಈ ವಾತಾವರಣಕ್ಕೆ ಬಂದಾಗ ಅದಕ್ಕೇನೋ ರೋಗ ರುಜಿನಗಳು ಬರುತ್ತೆ. ವೈಜ್ಞಾನಿಕತೆ ಇಲ್ಲದೆ ನಮ್ಮ ಶಾಸ್ತ್ರ ಇಲ್ಲ. ಎಲ್ಲವನ್ನು ಕೂಡ ವೈಜ್ಞಾನಿಕ ಯುಕ್ತವಾಗಿ ಮಾಡಿರ್ತಕ್ಕಂಥದ್ದು ಶಾಸ್ತ್ರ. ಅದಕ್ಕೋಸ್ಕರವಾಗಿ ಕ್ರಯ ವಿಕ್ರಯಗಳನ್ನು ಮಾಡಬೇಡಿ ಅಂತ ಹೇಳ್ತಾರೆ. ಇನ್ನು ಅದರಲ್ಲೂ ಕೂಡ ಧನುರ್ಮಾಸದಲ್ಲಿ, ಅದು ಧನುರ್ಮಾಸ ಅಂತ ನಾವು ಕರಿತೀವಿ ಇದನ್ನು. ಧನುರ್ಮಾಸದಲ್ಲಿ ಅಂದರೆ ಧನುಸ್ ರಾಶಿನಲ್ಲಿ ಸೂರ್ಯನ ಇರೋದ್ರಿಂದ ಧನುರ್ಮಾಸ ಅಂತಕ್ಕಂಥದ್ದು. ಈ ಮಾಸದಲ್ಲಿ ಯಾಕಪ್ಪ ಅಂದರೆ 180 ಡಿಗ್ರಿಗಳನ್ನು ನಾವು ತಗೊಂಡಾಗ ಹೀಗೆ ನಾವು ಇಂಟು ಮಾರ್ಕ್ ಆಗ್ತೀವಿ ಅಂತೇಳಿ 1, 2, 3, 4 ಅಂತ ಅಪಸವ್ಯವಾಗಿ ನಾವು ಆಲೋಚನೆ ಮಾಡಿದಾಗ ಮನುಷ್ಯನಿಗೆ ಎಲ್ಲವೂ ಕೂಡ ಅಪಸವ್ಯ ಆಗುತ್ತೆ ಅಂತ. ಅಂದರೆ ಏನೋ ಕೆಟ್ಟದ್ದು ನಡೆಯುತ್ತೆ ಅಂತಕ್ಕಂಥದ್ದು. ಈಗ ಬೆಂಕಿಯ ಕೆನ್ನಾಲಿಗೆ ಅಂತ ಕರಿತೀವಿ. ಬೆಂಕಿ ಹತ್ರ ಯಾರು ಹೋಗ್ತಾರೆ? ಯಾರಾದ್ರೂ ಹೋಗ್ಲಿಕ್ಕಾಗುತ್ತಾ? ಅಂದರೆ ಎಚ್ಚರಿಕೆಯಿಂದ ಇರಬೇಕಾದದ್ದು ನಮ್ಮ ಧರ್ಮ. ಹಾಗಾಗಿ ಆ ಧರ್ಮಪ್ರದವಾಗಿ ಪುಷ್ಯಮಾಸದಲ್ಲಿ ಮುಖ್ಯವಾಗಿ ದಶಕರ್ಮಗಳು ಅಂತಕ್ಕಂಥದ್ದು. ಶಾಂತಿ ಕರ್ಮಾದಿಗಳನ್ನು ಮಾಡ್ಬೋದು. ಮಾನುಷ ದಶಕರ್ಮಗಳು ಅಂತ ಅಂದರೆ ಜಾತಕರ್ಮ, ನಾಮಕರಣ, ಚೌಲ, ಉಪನಯನ, ವಿವಾಹ, ಈ ಥರ ಈ ದಶಕರ್ಮಗಳನ್ನು ವಿಸರ್ಜಿಸಬೇಕು ಅಂತ ಹೇಳುತ್ತೆ. ಅದರಲ್ಲೂ ಕೂಡ ವೈಜ್ಞಾನಿಕತೆ ಏನಿದೆ ಅಂದರೆ ಮನುಷ್ಯನ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಬಂದಾಗ ಆರೋಗ್ಯದ ಸಮಸ್ಯೆಗಳು ಖಂಡಿತ ಏರ್ಪೇರಾಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಆ ಕಾರಣನೂ ವೈಜ್ಞಾನಿಕವಾದ ಕಾರಣ ಇರ್ಬೋದು. ಧರ್ಮಪ್ರದವಾಗಿ ಏನಪ್ಪ ಅಂದರೆ ಧನುರ್ಮಾಸದಲ್ಲಿ ಸೂರ್ಯನ ಸಮೀಪಕ್ಕೆ ಬಂದಾಗ ಸೂರ್ಯ ಏನಾಗ್ತಾನೆ, ಇನ್ನು ಅವನು ಇಲ್ಲಿಂದ ಪ್ರಖರತೆ ಹೆಚ್ಚಾಗುತ್ತೆ, ಉಚ್ಚಾರೋಹಿ ಆಗ್ತಾನೆ. ಅವನು ಈಗ ನೀಚಾರೋಹಿ ಆಗಿ 3ನೇ ಭಾವದಲ್ಲಿದ್ದು ಇಲ್ಲಿಂದ ಅವನು ಮುಂದಕ್ಕೆ ಉಚ್ಚಾರೋಹಿ ಅಂದರೆ ಬಲಯುತನಾದವನು ಅಂತ. ಅದರಲ್ಲಿ ಇನ್ನೊಂದೇನಪ್ಪ ಅಂದರೆ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ವಿದ್ಯಾಬಲಂ ತದೇವ ಲಕ್ಷ್ಮೀಪತೆ ತೇಂಗ್ರಹಿಗಳಂ ಸ್ಮರಾಮಿ ಅಂತೇಳಿ ಹೇಳುತ್ತೆ ಶಾಸ್ತ್ರ. ಶಾಸ್ತ್ರದಲ್ಲಿ ಏನಾದರೂ ನಮ್ಮ ಕರ್ಮಾದಿಗಳನ್ನು ಮಾನುಷ ಕರ್ಮಗಳನ್ನು ಮಾಡಬೇಕಾದ್ರೆ ಮುಖ್ಯವಾಗಿ ಅವನಿಗೆ ತಾರಾಚಂದ್ರ ಬಲಗಳು ಬೇಕು.
ಈ ತಾರಾ ಚಂದ್ರಬಲಗಳಿದ್ದಾಗ ಯಾವೆಲ್ಲ ಕಾರ್ಯಗಳನ್ನು ಮಾಡಿದರೆ ಅದು ಸುಶೋಭಿತವಾಗಿರ್ತಕ್ಕಂಥ ಸುಸಂಪನ್ನವಾದಂತಹ ಶುಭ ಫಲವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಅಂದ್ರೆ ಯಾವುದೇ ಕಾರ್ಯ ಮಾಡಿದ್ರೂ ಶುಭ ಫಲ ಕೊಡುತ್ತೆ. ಅಶುಭದಲ್ಲಿ ಯಾಕೆ ಮಾಡಬಾರ್ದು ಅಂದರೆ ಈ ಚಂದ್ರನ ಮೇಲೆ ನಮ್ಮ ಎಲ್ಲ ಬದುಕು ಪ್ರಭಾವ ಬೀರೋದ್ರಿಂದ ಸೂರ್ಯ ನಮಗೆ ಅತ್ಯವಶ್ಯ. ಆದರೆ ಸೂರ್ಯನು ಸಮೀಪಕ್ಕೆ ಬಂದಾಗ ಸುಡ್ತಾನೆ ಅಂತಕ್ಕಂಥದ್ದು ಇರೋದ್ರಿಂದ ಚಂದ್ರಬಲದ ಮೇಲೆ ತುಂಬ ನಾವು ಅದನ್ನು ಡಿಪೆಂಡೆನ್ಸಿ ಮಾಡಿರ್ತೀವಿ ಶಾಸ್ತ್ರದಲ್ಲಿ. ಅದರಲ್ಲೂ ಕೂಡ ಈಗ ನಾವು ನಾರ್ತ್ ಇದರಲ್ಲಿ ಏನು ನಮ್ಮ ತಮಿಳುನಾಡು ಆ ಕಡೆಯಲ್ಲಿ ಹೋದಾಗ ಸೌರಮಾನ ಪದ್ಧತಿ ಅಂತ ಹೇಳ್ತೀವಿ, ಚಾಂದ್ರಮಾನ ಸೌರಮಾನ ಪದ್ಧತಿ ಅಂತ ಹೇಳ್ತೀವಿ. ಸೌರಮಾನ ಆದರೂ ಸೂರ್ಯರನ್ನು ಅವರು ನಿರ್ಧಾರ ಮಾಡಿಕೊಂಡು ಸೂರ್ಯನ ಮೇಲೆ ಡಿಪೆಂಡೆನ್ಸಿ ಮಾಡಿ ಅವರು ಜ್ಯೋತಿಷ್ಯವನ್ನು ಹೇಳ್ತಕ್ಕಂಥದ್ದು. ನಾವು ಚಂದ್ರನ ಮೇಲೆ ಡಿಪೆಂಡ್ ಮಾಡಿ ನಮ್ಮ ಜ್ಯೋತಿಷ್ಯವನ್ನು ಹೇಳ್ತಕ್ಕಂಥದ್ದು. ಅದೇ ತದೇವ ಲಗ್ನಂ ಸುದಿನಂ ತದೇವ, ಯಾವ ಲಗ್ನದಲ್ಲಿ ನೀವು ಮಾಡುವಂತಹ ಕರ್ಮಕ್ರಿಯಾದಿಗಳಿದ್ದಾವೋ ಆ ಸುದಿನವಾಗಲಿ ಅಂತ. ಅಂದ್ರೆ ಸುದಿನ ಅಂದ್ರೆ ಏನು? ಜನ್ಮದಿನ ಇದು ಸುದಿನವಿದು ಅಂತೇಳಿ ನಾವು ಹೇಳ್ತೀವಿ, ಅದನ್ನ ಹೇಳ್ತೀವಿ. ಸುದಿನ ಅಂತಕ್ಕಂಥದ್ದು ನಮಗೆ ಒಂದು ಶುಭಪ್ರದವಾಗಿರ್ತಕ್ಕಂಥ ದಿನ ಆದುದರಿಂದ ಸುದಿನ ಅಂತ ಕರಿತೀವಿ. ಹಾಗಾಗಿ ತಾರಾಬಲ, ಚಂದ್ರಬಲ, ತಾರ ಅಂದರೆ ನಕ್ಷತ್ರ ಅಂತಕ್ಕಂಥದ್ದು. ನಕ್ಷತ್ರ ಬಲ ಇರಬೇಕು. ಒಬ್ಬ ಮನುಷ್ಯ ಕರ್ಮಗಳನ್ನು ಮಾಡಬೇಕಾದ್ರೆ, ಯಾವುದೇ ಕ್ರಿಯಾಕರ್ಮಾದಿಗಳನ್ನು ಮಾಡಬೇಕಾದ್ರೂ ಕೂಡ ಅವನಿಗೆ ಮುಖ್ಯವಾಗಿ ತಾರಾಬಲ ಇರಬೇಕು. ತಾರಾ ಅಂದರೆ ಏನು? ನಕ್ಷತ್ರ. ನಕ್ಷತ್ರಕ್ಕೆ ನಮ್ದು ಯಾವುದೋ ಒಂದು ನಕ್ಷತ್ರ ಇರುತ್ತೆ. ರಾಮಪ್ಪ ಅಂದರೆ ಚಿತ್ತಾ ನಕ್ಷತ್ರ ಆಯಿತು, ಕೃಷ್ಣ ಅಂದರೆ ಮೃಗಶಿರ ನಕ್ಷತ್ರ ಆಯಿತು. ಮತ್ತು ಈಗ ಕೆಲವು ನಕ್ಷತ್ರಗಳಿದ್ದಾವೆ. ಈಗ ಸ್ವಾತಿ ಅಂದರೆ ಶತಭಿಷ ನಕ್ಷತ್ರ ಆಗುತ್ತೆ. ಹಾಗೆ ಆ ನಕ್ಷತ್ರಕ್ಕೆ ಅನುಸಾರವಾಗಿ 2ನೇ ಭಾವ, 4ನೇ ಭಾವ ಮತ್ತು 6, 8, 9ನೇ ಭಾವಾದಿಗಳಲ್ಲಿ ನಕ್ಷತ್ರಕಾರಕರು ಬಂದಾಗ ಯೋಗಪ್ರದವಾಗುತ್ತೆ. ಈಗ 3ನೇ ಭಾವ ಮೃತ್ಯುಭಾವ ಅಂತ ಹೇಳುತ್ತೆ. ಸಾಕಷ್ಟು ನಮ್ಮ ಒಂದು ಜ್ಯೋತಿಷ್ಯದಲ್ಲೂ ಕೂಡ ಮೃತ್ಯುಭಾವದಲ್ಲಿ ಏನಾದರೂ ಕೆಲಸ ಕರ್ಮಗಳನ್ನು ಮಾಡಿದಾಗ ಈಗ ಏನಾಗುತ್ತೆ, ಕೆಲವರು ಪಾಪ ಗೊತ್ತಿರಲ್ಲ, ಏನೋ ಒಂದಷ್ಟು ತಿಳುವಳಿಕೆ ಸಣ್ಣ ಪುಟ್ಟದಾಗಿ, ನಾವೇನು ತುಂಬ ಜ್ಞಾನಿಗಳಲ್ಲ, ಸೊ ಸಣ್ಣ ಪುಟ್ಟದಾಗಿ ತಿಳ್ಕೊಂಡಿರ್ತಾರೆ. ಅವ್ರೇನು ಮಾಡ್ತಾರೆ, ವಿಶೇಷವಾಗಿ ಇಲ್ಲ ಅವರು ತಾರಾಬಲ ನೋಡೋದೇ ಇಲ್ಲ, ದಿನ ಚೆನ್ನಾಗಿದೆ ದಿನ ನೋಡ್ತಾರೆ. ತಿಥೇಶ್ಚ ಶ್ರೇಯಮಾಪ್ನೋತಿ ವಾರಾದ ಆಯುಷ್ಯವರ್ಧನಂ ಅಂತೇಳಿ. ಯಾಕೆಂದರೆ ತಿಥಿ ಅಂತಕ್ಕಂಥದ್ದು ಶ್ರೇಯಸ್ಸನ್ನು ತಂದುಕೊಂಡ್ರೆ, ವಾರ ಅಂತಕ್ಕಂಥದ್ದು ವಿಶೇಷವಾಗಿ ನಮ್ಮ ಬದುಕನ್ನು ನಿರೂಪಣೆ ಮಾಡ್ತಕ್ಕಂಥದ್ದು. ಈಗ ಯಾವುದೋ ಒಂದು ವಾರ ನಮಗೊಂದು ಡಿಪೆಂಡೆನ್ಸಿ ಇರುತ್ತೆ, ಈ ಥರ ದಿನದಲ್ಲಿ ನಾವು ಈ ಥರ ಕರ್ಮಗಳನ್ನು ಮಾಡಬೇಕು ಅಂತಕ್ಕಂಥದ್ದು. ಆ ಕರ್ಮಪ್ರದವಾಗಿರ್ತಕ್ಕಂಥ ಕಾರ್ಯಾದಿಗಳನ್ನು ಮಾಡುವ ಸಲುವಾಗಿ ವಿಶೇಷವಾಗಿ ನಾವು ಈ ಒಂದು ತಿಥಿ ನಕ್ಷತ್ರಕ್ಕೆ ಬಹಳ ಮಹತ್ತರವಾಗಿರ್ತಕ್ಕಂಥ ಪಾತ್ರವನ್ನು ಕೊಡ್ತೀವಿ. ಹಾಗೆ ಪುಷ್ಯಮಾಸ ಅಂತಕ್ಕಂಥದ್ದು ನಮ್ಮನ್ನೆಲ್ಲ ತೊಳೆಯತಕ್ಕಂಥದ್ದು. ಇದರಲ್ಲೂ ಕೂಡ ಪುಷ್ಯಮಾಸದಲ್ಲಿ ಮಕರ ಬರುತ್ತೆ, ಮಕರ ಪುಷ್ಯ ಅಂತ ಬರುತ್ತೆ, ಅದು ಕೂಡ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥದ್ದು. ಇದರಲ್ಲಿ ಶೂನ್ಯಮಾಸ 15 ದಿನಗಳ ಕಾಲ ಶೂನ್ಯಮಾಸ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಮಕರ ಮಾಸಕ್ಕೆ ಪುಷ್ಯಮಾಸ ಇದ್ದು ಮಕರಕ್ಕೆ ಇದು ರವಿ ಹೋದಾಗ ಮಕರ ಮಾಸವಾಗುತ್ತೆ. ಹಾಗೆ ಮಕರ ಮಾಸ ಉತ್ತಮವಾದದ್ದಂತೆ. ಇಲ್ಲಿ ನಾವು ಫಾರ್ ಎಕ್ಸಾಂಪಲ್ ನಾವು ಏನೋ ಒಂದು ಕರ್ಮವನ್ನು ಮಾಡಬೇಕಾದ್ರೆ ಮೊದಲು ನಾವು ಅದನ್ನು ಏನು ಮಾಡಬೇಕು, ಶುದ್ಧಿ ಮಾಡ್ಕೊಳ್ಬೇಕು. ಓಕೆ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಜಡೇಶ್ ಅಂತ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ಎಲ್ಲಿಂದ ಕರೆ ಮಾಡಿದ್ದೀರಾ? ಬಾಗಲಕೋಟೆಯಿಂದ ಮಾಡಿದ್ದೀನಿ. ಓಕೆ, 30 ಒಳಗೆ ಒಂದು ಸಂಖ್ಯೆ ಹೇಳ್ಬೋದಾ? ಅರ್ಜೆಂಟ್ ಮೇಡಮ್. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ ಗುರುಜಿ, ಚೆನ್ನಾಗಿದೆ ಗುರುಜಿ, ನೀವು ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ. ಏನು ನಿಮ್ಮ ಪ್ರಶ್ನೆ ಏನಿದೆ? ನಮ್ದು ಸ್ವಲ್ಪ ಸಾಲ ಆಗಿದೆ ಸರ್ ಗುರುಜಿ, ಅದಕ್ಕೆ ಅದು ತೀರ್ತಾ ಇಲ್ಲ. ನಾವು ಒಂದು ಎಜಿಒದಲ್ಲಿ ಕೆಲಸ ಮಾಡ್ತಾ ಇದ್ವಿ. ಒಂದು ಹೌಸಿಂಗ್ ಬೋರ್ಡ್ ಸಣ್ಣ ಫ್ಲಾಟ್ ಹಾಕಿದ್ವಿ, 2 ಲಕ್ಷದ್ದು. ಅದು ದೊಡ್ಡ ಫ್ಲಾಟ್ ಆಗ್ಬಿಟ್ಟು ಗುರುಜಿ, 10 ಲಕ್ಷದ್ದು. ಅದರಲ್ಲಿ ನಾವು ಸಾಲ ಮಾಡಿ ಫ್ಲಾಟ್ನು ಹೋಯ್ತು, ಈ ಕಡೆ ಸಾಲನು ಉಳಿತು. ಅದಕ್ಕೋಸ್ಕರ ಕೇಳಬೇಕಾಯ್ತು ಪರಿಹಾರ. ನಿಮಗೆ ಸ್ವಲ್ಪ ಏನಂದರೆ ಇವತ್ತಿನ ಈ ಒಂದು ಪರಿಸ್ಥಿತಿ ಮನಸ್ಸಿನಲ್ಲಿ ಏನೋ ಒಂದು ದುಃಖ ಅಂತಕ್ಕಂಥದ್ದು ಕಾಡ್ತಾ ಇರತಕ್ಕಂಥದ್ದಿದೆ. ಯಾಕೆಂದರೆ ಇನ್ನೇನು ಕೆಲವೇ 1.5 ತಿಂಗಳ ನಂತರದಲ್ಲಿ ನಿಮಗೆ ಅತ್ಯಂತ ಶುಭವಾಗಿರ್ತಕ್ಕಂಥ ಏನು ಈ ಒಂದು ಸಂದರ್ಭ ನೀವು ಎದುರಿಸ್ತಾ ಇದ್ದೀರೋ, ಜನವರಿ 18 ನಂತರದಲ್ಲಿ ಅಥವಾ ಫೆಬ್ರವರಿ 3ನೇ ತಾರೀಕು ನಿಮಗೆ ಇದಕ್ಕೆ ಒಂದು ಉತ್ತಮವಾದಂಥ ಪ್ರಕ್ರಿಯೆ ಬರ್ತಕ್ಕಂಥದ್ದಾಗುತ್ತೆ. ಜನವರಿ 18 ನಂತರದಲ್ಲಿ ಫೆಬ್ರವರಿ 3ನೇ ತಾರೀಕಿನ ಒಳಗಡೆ ಇದಕ್ಕೊಂದು ಉತ್ತಮವಾದಂತಹ ನಿಮಗೆ ಒಂದು ಪ್ರಕ್ರಿಯೆ ಬರ್ತಕ್ಕಂಥದ್ದಾಗುತ್ತೆ. ಆದರೂ ಕೂಡ ನೀವೇನು ಮಾಡಬೇಕಪ್ಪ ಅಂದರೆ, ಮನೆ ದೇವರು ಯಾರು ನಿಮ್ಮದು? ಒಂದು ಕೆಲಸ ಮಾಡಿ, ನಿಮ್ಮ ದೇವರನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ನಿಮ್ಮ ಮನೆ ಯಾವ ದಿಕ್ಕಿನ ಬಾಗಿಲು? ಪೂರ್ವ ದಿಕ್ಕಿಗೆ. ಪೂರ್ವ ದಿಕ್ಕಿದ ಬಾಗಿಲಲ್ವಾ? ಚಿಂತೆ ಮಾಡುವಾಗತ್ತೆಲ್ಲ ತುಂಬ ಒಳ್ಳೆಯದು. ನೀವೊಂದು ಕೆಲಸ ಮಾಡಿ, ಒಂದು ಮಂಗಳವಾರ 6 ಮಂಗಳವಾರ ಕಾಲದಲ್ಲಿ ಮನೆ ಹೊಸಲಲ್ಲಿ ಒಂದು ಉಪ್ಪನ್ನು ಹಾಕಿ, ನೀವು ತುಪ್ಪವನ್ನು ಹಾಕಿ, ಉಪ್ಪು ಮೇಲೆ ದೀಪವನ್ನು ಹಿಡಿ. ಉಪ್ಪು ಗೊತ್ತಲ್ಲ, ಕಲ್ಲುಪ್ಪು. ಬಾಗಿಲಲ್ಲಿ ಸಾಯಂ ಸಂಧ್ಯಾ ಸಮಯದಲ್ಲಿ, ಅಂದರೆ ಒಂದು 5:30 6 ಗಂಟೆ ಒಳಗಡೆ ಸಾಯಂ ಸಂಧ್ಯಾ ಸಮಯದಲ್ಲಿ ಪ್ರತಿ ಮಂಗಳವಾರ 6 ಮಂಗಳವಾರಗಳ ಕಾಲ ಮನೆ ಮುಂದೆಗಡೆ, ಅಂದರೆ ಬಾಗಿಲಿಂದ ಹೊರಗಡೆ
ಎರಡು ಏನಪ್ಪ ಅಂದರೆ ತುಪ್ಪ ಅಂತಕ್ಕಂಥದ್ದು ಶ್ರೇಯಸ್ಸನ್ನು ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ತುಪ್ಪ ಅಂದರೆ ನಿಮ್ಮ ಶ್ರೇಯಸ್ಸು, ನೀವೇನು ಕೋರಿಕೆ ಇದೆಯೋ ಅದು ನೆರವೇರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಮನೆ ದೇವರನ್ನು ಮನೆ ಮುಂದೆನೇ ಪ್ರಾರ್ಥನೆ ಮಾಡಿ 2 ದೀಪವನ್ನು ಹಚ್ಚಿಟ್ಟು ವಸಲಿನ ಮುಖಾಂತರ ನೀವು ಏನಂದರೆ ಏನೋ ಈ ಸಮಸ್ಯೆ ನನ್ನನ್ನು ಬಾಧಿಸ್ತಾ ಇದೆ, ಪೀಡಿಸ್ತಾ ಇದೆ ಅಂತಕ್ಕಂಥದ್ದು, ಉಪ್ಪು ಒಂದೊಂದು ಇಡೀ ಉಪ್ಪನ್ನು ಈ ಭಾಗದಲ್ಲಿ ಆ ಭಾಗದಲ್ಲಿ ಹಾಕಿ, ಆ ಭಾಗದ ಆ ಉಪ್ಪಿನ ಮೇಲೆ ದೀಪವನ್ನು ಇಟ್ಟು ತುಪ್ಪ ಹಾಕಿ ದೀಪ ಹಚ್ಚಿ ಮನೆಯವರು ಗೃಹಿಣಿ ಕೂಡ ಮಾಡ್ಬೋದು. ಈ ಸಮಸ್ಯೆಯಿಂದ ಹೊರಗೆ ಬರಬೇಕಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಒಂದೊಮ್ಮೆ ನಿಮ್ಮ ಮನೆ ದೇವರಿಗೆ ಹೋಗಿ ಬನ್ನಿ, ಖಂಡಿತ ಶುಭವಾಗುತ್ತೆ. ಜನವರಿ 18ರಿಂದ ಫೆಬ್ರವರಿ 3 ನಿಮ್ಮ ಕಾರ್ಯ ಸಫಲತೆ ಆಗುತ್ತೆ. ಶುಭವಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಈಗ ಲಲಿತಾ ಅಂತ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಹಲೋ, ನಮಸ್ತೆ ಮಾ. ಹಲೋ, ಎಲ್ಲಿಂದ ಕರೆ ಮಾಡಿದ್ದೀರಮ್ಮ? ನಾವು ಮುಧೋಳದಿಂದ. ಓಕೆ, 30ರೊಳಗೊಂದು ಸಂಖ್ಯೆ ಹೇಳ್ಬೋದಾ? ಏನಿತ್ತು ತಮ್ಮ ಪ್ರಶ್ನೆ? ಮೇಡಮ್, ನಾನು ಅವ್ರು ಒಂದು ವ್ರತ ಮಾಡಕ್ ಹೇಳಿದ್ರು, ಅದನ್ನ ಕೇಳ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿಮ್ಮ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಗುರುಜಿ ಹೇಗಿದ್ದೀರಾ? ಚೆನ್ನಾಗಿದ್ದೆ ಗುರುಜಿ. ಅಮ್ಮ ಹೇಳಿ ತಾಯಿ. ಚೆನ್ನಾಗಿದ್ದೆ ಗುರುಜಿ. ಹೇಳಿ. ಅದೇ ಗುರುಜಿ, ನೀವು ಒಂದು ವ್ರತ ಮಾಡಕ್ ಹೇಳಿದ್ರಲ್ಲ ಮೊನ್ನೆ, ತುಳಸಿ ಗಿಡ ಹತ್ರ ದೀಪ ಹಚ್ಚಿ ತುಪ್ಪ ದೀಪ ಹಚ್ಚೋದ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಹಾಲು ತುಪ್ಪ ಹಾಕಿ ಸ್ನಾನ ಆದ ತಕ್ಷಣ ದೀಪ ಹಚ್ತಿದ್ದೆ, ಅಷ್ಟೇ ಮಾಡದ ಏನು? ಅಷ್ಟೇ ತಾಯಿ, ನಾನು ಏನು ಹೇಳಿರ್ತೀನೋ ಅದನ್ನೇ ಮಾಡಿ. ಆ ಸಮಯಕ್ಕೆ ಯಾವ ಗ್ರಹದ ಬಲ, ಯಾವ ದೇವರ ಬಲ ಇದೆ ಅಂತಕ್ಕಂಥದ್ದು ನಿರ್ಧಾರ ಮಾಡಿ ತಿಳಿಸಿರ್ತಕ್ಕಂಥದ್ದಾಗಿರುತ್ತೆ. ನಾನು ಏನು ಹೇಳಿದನೋ ಅದನ್ನು ಮಾಡಿ, ಖಂಡಿತ ಶುಭವಾಗುತ್ತೆ. ನಂಬಿಕೆಯೇ ಪ್ರಧಾನವಾದದ್ದು. ನಮ್ಮ ಬದುಕು ನಂಬಿಕೆ ಮೇಲೆ ನಿರ್ಧಾರ ಆಗಿರ್ತಕ್ಕಂಥದ್ದಾಗಿರುತ್ತೆ. ದೇವರು ಯಾರಿಗೂ ಕೂಡ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಅವನು ರೂಪ ಮಾತ್ರ ಕಾಣಲಿಕ್ಕೆ ಸಾಧ್ಯ ಇಲ್ಲ ಹೊರತು, ಆದರೆ ಅವನ ನಾಮ ಎಲ್ಲರಿಗೂ ಕೂಡ ಮನಸ್ಸಿನಲ್ಲಿ ಕಾಣ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಚಿಂತೆ ಬಿಟ್ಟು ದೈವ ಪ್ರೇರಣೆಯಿಂದ ನಂಬಿಕೆಯಿಂದ ಮಾಡಿ, ಶುಭವಾಗುತ್ತೆ ತಾಯಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರೂಜಿ ಜೊತೆ ಮಾತನಾಡಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಗುರೂಜಿ ಜೊತೆ ಮಾತನಾಡಬಹುದು. ಇದೀಗ ಮತ್ತೊಬ್ರು ಕಾಲ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಹಲೋ, ನಮಸ್ತೆ ಮಾ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಲಕ್ಷ್ಮಿ ಅಂತ. ಎಲ್ಲಿಂದ ಕರೆ ಮಾಡಿದ್ದೀರಾ? ಹಾಸನ. ಹಾಸನಿಂದ ಕರೆ ಮಾಡಿದ್ದೀರಾ? ಓಕೆ, 30ರೊಳಗೊಂದು ಸಂಖ್ಯೆ ಹೇಳ್ಬೋದಾ? 5. ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ ಕಾರ್ಯಕ್ರಮ ನೋಡ್ತಾ ಇದ್ದೀನಿ, ಮಂತ್ರಗಳೆಲ್ಲ ಬರ್ಕೊತಾ ಇರ್ತೀನಿ. ಒಳ್ಳೇದು ತಾಯಿ, ಒಳ್ಳೇದಾಗಲಿ. ಹೀಗೆ ಮಾಡಿ ನಿಮ್ಮ ಎಲ್ಲ ಮಾನಸಿಕವಾಗಿರ್ತಕ್ಕಂಥ ಏನೆಲ್ಲ ಒತ್ತಡಗಳಿದ್ದಾವೋ ನಮ್ಮ ಉದ್ದೇಶನೂ ಕೂಡ ಪ್ರತಿಯೊಬ್ಬರಿಗೂ ಸಲ್ಲಬೇಕು, ಪ್ರತಿಯೊಬ್ಬರಿಗೂ ತಲುಪಬೇಕಂತಕ್ಕಂಥ ಉದ್ದೇಶನೇ. ಯಾಕಂದರೆ ಎಲ್ಲೋ ಈ ಮಾಧ್ಯಮ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ನಮ್ಮೆಲ್ಲರ ಮಧ್ಯದಲ್ಲಿ ವಹಿಸ್ತಾ ಇರತಕ್ಕಂಥದ್ದು. ಹಾಗಾಗಿ ಎಲ್ಲರಿಗೂ ಕೂಡ ನಾನು ಹೇಳುವಂಥ ಒಂದೊಂದು ಮಂತ್ರವೂ ಕೂಡ ಸುಮಾರು ಜನಕ್ಕೆ ಒಳ್ಳೆಯದಾಗಿರ್ತಕ್ಕಂಥ ಮಂತ್ರಗಳಾಗಿರ್ತವೆ. ದೈವಾಧೀನಂ ಜಗತ್ಸರ್ವಂ ಮಂತ್ರಾಧೀನಂತು ದೈವತ ಅಂತೇಳಿ ಭಗವಂತನನ್ನು ಕೂಡ ನಾವು ಬರ್ಮಾಡಿಕೊಳ್ಳುವ ಒಂದು ಏಕಮೇವ ಮಾರ್ಗ ಅಂದರೆ ಮಂತ್ರ ಮಾರ್ಗ ಅಂತಕ್ಕಂಥದ್ದು. ಖಂಡಿತ ಮಾಡಿ. ಏನು ಕೇಳಬೇಕಿತ್ತು ತಾಯಿ ನೀವು? ನಮ್ದೊಂದು ಭೂಮಿ ಮಾರಾಟ ಆಗ್ಬೇಕಾಗಿತ್ತು. ಹಾಸನ ಮತ್ತೆ ಬೆಂಗಳೂರಲ್ಲಿ ಇತ್ತು. ಅದಿನ್ನೂ ಸಾಧ್ಯ ಆಗ್ತಿಲ್ಲ. ಸುಮಾರು 20 ವರ್ಷನೇ ಆಯ್ತು ಬೆಂಗಳೂರಲ್ಲಿ ತೆಗೆದು. ಅಮ್ಮ, ನೀವು ಒಂದೊಮ್ಮೆ, ಯಾಕಂದರೆ ಇಷ್ಟು ಸಂಕ್ಷಿಪ್ತ ಸಣ್ಣ ಸಮಯದಲ್ಲಿ ನಾನೆಲ್ಲ ವಿಸ್ತಾರವಾಗಿ ತಿಳಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ನೀವು ದಯವಿಟ್ಟು ನಮ್ಮ ಕಚೇರಿಯನ್ನು ಸಂಪರ್ಕಿಸಿ, ಖಂಡಿತ ನಿಮಗೆ ಪರಿಹಾರ ಸಿಗುತ್ತೆ. ಯಾಕೆಂದರೆ ಗುರುವಿನ ಬಲ ಇನ್ನೇನು ಕೆಲವೇ ಸಂದರ್ಭಗಳಲ್ಲಿ ನಿಮಗೆ ವಾಪಸ್ ಮತ್ತೆ ಬರ್ತಾ ಇರತಕ್ಕಂಥದ್ದಿದೆ. ನಿಮ್ಮ ಲಗ್ನಕ್ಕೆ ಖಂಡಿತ ಒಳ್ಳೆಯದಾಗುತ್ತೆ. ನೀವೊಮ್ಮೆ ನಮ್ಮ ಆಫೀಸನ್ನು ಅಂದರೆ ನಮ್ಮ ಕಚೇರಿಯನ್ನು ಸಂಪರ್ಕಿಸಿ ತಾಯಿ. ಶುಭವಾಗಲಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಈಗ ಮತ್ತೊಬ್ರು ಬಸವರಾಜ್ ಅಂತ ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಹಲೋ, ನಮಸ್ತೆ ಸರ್. ಎಲ್ಲಿಂದ ಕರೆ ಮಾಡಿದ್ದೀರಾ ಸರ್? ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದೆ ಗುರುಜಿ. ಹೇಳಿ ಸರ್, ಏನು ನಿಮ್ಮ ಪ್ರಶ್ನೆ? ಗುರುಜಿ ಏನಿಲ್ಲ, ನಾವು ಹಳ್ಳಿ ಮಗ ಡಿಗ್ರಿ ಇದು ಮಾಡಿದ, ಎಲ್ಲೂ ಕೆಲ್ಸಕ್ಕೂ ಇದಾಯ್ತಾ ಇಲ್ಲ. ಪೊಲೀಸ್ಗೆಲ್ಲ ಹೋದ, ಅಲ್ಲೂ ಸಕ್ಸಸ್ ಆಗ್ತಬೇಕು. ಅದಕ್ಕೆ ಇಲ್ಲಿ ಟಿವಿ ನಾವು ಕಾರ್ಯಕ್ರಮ ನೋಡೋದೆಲ್ಲ ಇದು ಮಾಡ್ತಾ ಇರಲ್ಲ. ಬಸವರಾಜ್ ಅವರೇ, ಚಿಂತೆ ಮಾಡುವ ಅಗತ್ಯ ಇಲ್ಲ. ಖಂಡಿತ ಮೇ ನಂತರ ನಿಮ್ಮ ಮಗನಿಗೆ ಕೆಲಸ ಎಲ್ಲ ಶತಸಿದ್ಧವಾಗಿ, ನಾನು 100% ಹೇಳ್ತಾ ಇದ್ದೀನಿ. ಮೇ ನಂತರದಲ್ಲಿ ಅನುಕೂಲಕರವಾದಂಥ ವಾತಾವರಣ ಖಂಡಿತ ನಿಮ್ಮ ಮಗನ ಜಾತಕದಲ್ಲಿದೆ. ಚಿಂತೆ ಮಾಡುವ ಅಗತ್ಯ ಇಲ್ಲ. ನೀವು ಮನೆ ದೇವರನ್ನು ಪ್ರಾರ್ಥನೆ ಮಾಡಿ, ಜೊತೆಗೆ ನೀವೆಲ್ಲಾದರೂ ಕೂಡ ಒಂದು ಕಾಲಭೈರವನ ಸನ್ನಿಧಾನ, ನಮ್ಮ ನಾಗಮಂಗಲದಲ್ಲಿರ್ತಕ್ಕಂಥ ಕಾಲಭೈರವನ ಸನ್ನಿಧಾನಕ್ಕೆ ಒಂದು 8
ಅಷ್ಟಮಿ ದಿನಗಳಲ್ಲಿ ನೀವು ಸತತವಾಗಿ ಆ ಒಂದು ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಖಂಡಿತ ಶುಭವಾಗುತ್ತೆ. ದೇವರಿಗೆ ಒಂದು ಹರಕೆಯನ್ನು ಹೊತ್ತು, ಏನಂದರೆ ಈ ಸಮಸ್ಯೆಯಿಂದ ನಮ್ಮನ್ನು ನೀನು ಹೊರಗಡೆ ಕರ್ಕೊಂಡು ಬಾಪ್ಪ, ನನ್ನ ಮಗನಿಗೆ ಉತ್ತಮವಾಗಿರ್ತಕ್ಕಂಥ ಯೋಗ್ಯವಾದಂಥ ಒಂದು ಕೆಲಸವನ್ನು ನೀನು ನನಗೆ ಅದನ್ನು ಕೊಟ್ಟಿದ್ದೆ ಆದರೆ ಪರಮಾತ್ಮ ಜೀವಂತವಾಗಿ ನಾನು ಜೀವನದುದ್ದಕ್ಕೂ ಕೂಡ ನಿನಗೆ ಋಣಿ ಆಭಾರಿಯಾಗಿರುತ್ತೇನೆ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ಮಗನ ಹೆಸರಲ್ಲಿ ನಿಮ್ಮ ಮನೆಯಲ್ಲಿ ಏನು ಕೆಲಸಗಳು ಆಗಬೇಕಾಗಿದೆ ಅಂಥೇಳಿ ನಿಮ್ಮ ಮನೆಯ ದೇವರನ್ನು ಮೊದಲು ಬರೆದುಬಿಟ್ಟು ಮನೆ ದೇವರ ಹೆಸರನ್ನು ಬರೆದು ಕೆಳಗಡೆ ನಿಮ್ಮ ಮಗನಿಗೆ ನಿಮ್ಮ ಅಪೇಕ್ಷೆಗಳೇನಿದ್ದಾವೋ ಆ ಎಲ್ಲವನ್ನು ಕೂಡ ಬರ್ಕೊಂಡು 5 ಫೋಲ್ಡ್ ಮಾಡಿ ಆ ಪೇಪರನ್ನು 5 ಭಾಗಗಳಾಗಿ ಅಂದರೆ 5 ಇದರಲ್ಲಿ ಫೋಲ್ಡ್ ಮಾಡಿಕೊಂಡು ನಿಮ್ಮ ಮಗ ಮಲ್ಕೊಳ್ತಾನಲ್ವ, ಮಲಗುವ ಹಾಸಿಗೆಯ ಕೆಳಗಡೆ ಇಟ್ಟು ಕಾಲಭೈರವನನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಈ ಮೇ ನಂತರದಲ್ಲಿ ಖಂಡಿತ ನಿಮ್ಮ ಮಗನಿಗೆ ಉದ್ಯೋಗ ಸಿಗ್ತಕ್ಕಂಥ ಎಲ್ಲ ಅವಕಾಶ ಇರುತ್ತೆ. ಶುಭವಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಗುರೂಜಿ, ನೀವಾಗಲೇ ಮಕರ ಪುಷ್ಯದ ಬಗ್ಗೆ ಮಾತನಾಡ್ತಿದ್ರಿ, ಮುಂದುವರಿಸ್ಬೋದಾ? ಇದು ಪುಷ್ಯಮಾಸ ಅಂತಕ್ಕಂಥದ್ದು ನಾವು ಮೊನ್ನೆ ತಾನೇ ನಮಗೆಲ್ಲ ಕುಂಭಮೇಳ ಅಂತ ನಡೆದಿದೆ. ಏನು ಕುಂಭಮೇಳದ ವಿಶೇಷತೆ ಏನೋ ಓದ್ವಿ, ಮಿಂದ್ವಿ, ಸ್ನಾನ ಮಾಡಿದ್ವಿ, ಬಂದ್ವಿ ಅಂತಕ್ಕಂಥದ್ದಲ್ಲ. ಪುಷ್ಕರ ಅಂದರೆ ಸಮೃದ್ಧವಾಗಿ ನಾವು ಮಾಡಿರ್ತಕ್ಕಂಥ ಸಂಚಿತ ಕರ್ಮಾದಿಗಳನ್ನು ವಿಮೋಚನೆ ಮಾಡ್ತಕ್ಕಂಥದ್ದು ಅಂತ. ಈ ಪುಷ್ಯಮಾಸ ನಾವು ದೇವತಾ ಕಾರ್ಯಗಳನ್ನು ಎಷ್ಟು ಮಾಡ್ತೀವೋ ಅಷ್ಟು ನಾವು ಎನರ್ಜಿಯನ್ನು ನಾವು ಬೆಳೆಸ್ಕೊಳ್ತೀವಿ. ಹೌದು. ಆ ಎನರ್ಜಿ ಬಂದಾಗ ಇಡೀ ಒಟ್ಟಾರೆಯಾಗಿ ನಾವು 12 ತಿಂಗಳಾಗಿ ನಾವು ವಿಭಜಿಸಿದಾಗ 6 ತಿಂಗಳಿಗೊಮ್ಮೆ ನಮ್ಮ ಬದುಕು ಬದಲಾಗ್ತಾ ಇರತಕ್ಕಂಥದ್ದಾಗುತ್ತೆ. ಇದು ಸಹಜವಾಗಿ ಎಲ್ಲರ ಬದುಕಲ್ಲೂ ಕಾಣ್ತಕ್ಕಂಥದ್ದು. ಪ್ರತಿ 2.5 ವರ್ಷಕ್ಕೊಮ್ಮೆ ನಮ್ಮ ಚಹರೆ ಬದಲಾದರೆ ಪ್ರತಿ 6 ತಿಂಗಳಿಗೊಮ್ಮೆ ನಮ್ಮ ಬದುಕಿನಲ್ಲಿ ಒಂದಷ್ಟು ಸೂಕ್ಷ್ಮಾತೀತವಾಗಿರ್ತಕ್ಕಂಥ ಬದಲು ಎತ್ಕಿಂಚಿತ್ ಬದಲಾಗ್ತಕ್ಕಂಥದ್ದಾಗುತ್ತೆ. ಆ ಬದಲಾವಣೆ ಅಂತಕ್ಕಂಥದ್ದು ನಮ್ಗೆ ಎಲ್ಲಿಂದ ಬರುತ್ತೆ ಅಂದರೆ ನಮ್ಮ ವಾತಾವರಣ, ನಮ್ಮ ಪ್ರಕೃತಿ ಅಂತಕ್ಕಂಥದ್ದು. ಮನುಷ್ಯನಿಗೆ ಯಾವೆಲ್ಲ ಸಮಸ್ಯೆಗಳಿರುತ್ತೆ, ಒಬ್ಬನು ಇಲ್ಲ ಗ್ರಹಾನುಕೂಲ ಇಲ್ಲದೆ ಇದ್ದಾಗ ಸಮಸ್ಯೆಗಳಲ್ಲೂ ಬಳಲ್ತಾ ಇರ್ತೀವಿ, ಇಲ್ಲ ಸ್ವಯಂಕೃತವಾಗಿ ಏನಾದರೂ ತಿಳಿಯದೆ ಮಾಡಿರತಕ್ಕಂಥ ತಪ್ಪುಗಳಿಂದ ಅದರಲ್ಲಿ ನಾವು ಬಳಲ್ತಾ ಇರ್ತೀವಿ. ಇನ್ನೊಬ್ಬರು ಯಾರೋ ನಮ್ಮ ಮೇಲೆ ದ್ವೇಷ ಸಾಧಿಸುವುದು, ಹಾಗೆ ಸಾಧಿಸಲಿಕ್ಕೋ ಈ ಥರ ನಮ್ಮನ್ನು ಯಾವುದೋ ಒಂದು ಕಾರಣಾತೀತವಾಗಿ ಅವರು ಬಂದು ನಮ್ಮ ಜೀವನದಲ್ಲಿ ಮುಳುವಾಗ್ಬಿಡ್ತಾರೆ, ನಮ್ಮ ಬದುಕಿಗೆ ಬರ್ತಾರೆ. ಅವ್ರಿಗೆ ಯಾಕಂದರೆ ಅವ್ರಿಗೂ ಕೂಡ ಅದು ಗೊತ್ತಿರಲ್ಲ, ಆದರೂ ಕೂಡ ಆ ಸಮಯದಲ್ಲಿ ಆ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಕ್ಕಂಥವ್ರು ಯಾರು? ನಾವು. ಈಗ ಯಾರನ್ನೋ ನಂಬ್ತೀವಿ, ಅವ್ರೇನೋ ಬರ್ತಾರೆ, ಸ್ವಾಮಿ ಈ ಥರ ಮಾಡಿದ್ರೆ ಒಳ್ಳೇದಾಗುತ್ತೆ, ಅಣ್ಣ ಈ ಥರ ಮಾಡಿದ್ರೆ ಒಳ್ಳೇದಾಗುತ್ತೆ, ಗುರುಗಳೇ ಈ ಥರ ಮಾಡಿದ್ರೆ ಒಳ್ಳೇದಾಗುತ್ತೆ, ಸಾರ್ ಈ ಥರ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತೇಳಿ ಅವರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದನ್ನು ಅವರ ಒಂದು ಫಲವನ್ನು ಕಾಣಲಿರುವ ಸಲುವಾಗಿ ಅವ್ರಿಗೆ ಯಾವುದೋ ಗ್ರಹಾನುಕೂಲಗಳು ಚೆನ್ನಾಗಿಲ್ಲದೆ ಇದ್ದಾಗ ಅವ್ರು ನಮ್ಮ ಮಟ್ಟಿಗೆ ಬರ್ತಾರೆ, ನಾವು ಆಯ್ತಪ್ಪ ಮಾಡೋಣ ಅಂತ ಹೇಳ್ತೀವಿ. ಅಲ್ಲಿಗೆ ಶುರುವಾಗುತ್ತೆ ಕಲಿಪುರುಷನ ಪ್ರಭಾವ. ಯಾವಾಗ ನಮ್ಮ ಮನಸ್ಥಿತಿಯನ್ನು ನಾವು ಇನ್ನೊಬ್ಬರ ಕೈಗೆ ಕೊಡಲಿಕ್ಕೆ ನಾವು ಪ್ರಾರಂಭ ಮಾಡ್ತೀವಿ, ಅವತ್ತು ನಮ್ಮ ಮೇಲೆ ಇನ್ನೊಂದು ದಾಳಿ ಮಾಡ್ತಕ್ಕಂಥದ್ದಾಗುತ್ತೆ. ಹೀಗೆ ಭವಶೋಕ ನಿವಾರಣೆ ಅಂತಕ್ಕಂಥದ್ದು, ಭವಬಂಧನಗಳಿಂದ. ಭವಬಂಧನ ಅಂದರೆ ನಾವು ಸಾಂಸಾರಿಕ ಬಂಧನ, ಋಣಬಂಧನ ಹೀಗೆಲ್ಲ ಕರಿತೀವಿ. ಹೌದು. ಸಾಲದಲ್ಲಿ ಕೂಡ ಬಂಧನ ಅಂತಕ್ಕಂಥದ್ದು ಕರಿತೀವಿ. ಈ ಪುಷ್ಯಮಾಸ ಯಾಕೆ ಪ್ರಾಮುಖ್ಯತೆ ಇದೆ ಅಂದರೆ, ನಾವೆಲ್ಲ ಕೂಡ ಧನುರ್ಮಾಸದಲ್ಲಿ ಬೆಳಗ್ಗೆ 5 ಗಂಟೆಗೆ ಎದ್ದು ಹೋಗಿ ಅರಳಿ ಮರದ ಪ್ರದಕ್ಷಿಣೆ, ಈ ಒಂದು ಪುಷ್ಯಮಾಸದಲ್ಲಿ ಎಲ್ಲ ಸಂಚಿತ ಕರ್ಮಾದಿಗಳನ್ನು ಪರಿಹಾರ ಮಾಡುವ ಸಲುವಾಗಿ ಇರತಕ್ಕಂಥ ವ್ರತಾನುಷ್ಠಾನವೇ ಅರಳಿ ಮರದ ಪ್ರದಕ್ಷಿಣೆ. ಅರಳಿ ಮರದ ಬಗ್ಗೆ ಇನ್ನೊಮ್ಮೆ ಮಾತನಾಡೋಣ, ಈ ಪುಷ್ಯಮಾಸದಲ್ಲೇ ಮಾತನಾಡ್ಬಿಡೋಣ, ಯಾಕೆಂದರೆ ಪುಷ್ಯಮಾಸಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ. ಹಾಗಾಗಿ ಅರಳಿ ಮರದ ಪ್ರದಕ್ಷಿಣೆ ಜೊತೆಗೆ ಸುಬ್ರಹ್ಮಣ್ಯನ ಪ್ರಾರ್ಥನೆ, ಯಾಕೆಂದರೆ ಅವನು ಬ್ರಹ್ಮಜ್ಞಾನವನ್ನು ಅರಿತವನು ಅಂತ. ಸುಬ್ರಹ್ಮಣ್ಯ ಅಂದರೆ ಬ್ರಹ್ಮಜ್ಞಾನವನ್ನು ಅರಿತವನು ಅಂತ. ಮುಖ್ಯವಾಗಿ ಈ ಒಂದು ಪುಷ್ಯಮಾಸದಲ್ಲಿ ಕನಿಷ್ಠ 16 ಬಾರಿ ಸುಬ್ರಹ್ಮಣ್ಯನ ಸನ್ನಿಧಾನಕ್ಕೆ ಹೋಗಿ ಬಂದರೆ ಷೋಡಶ ಕರ್ಮಗಳು ಏನು ನಾವು ಒಂದೊಂದು ಕರ್ಮಕ್ಕೆ ನಮಗೆ ಒಂದೊಂದು ದೇವತೆಗಳು ಅಧಿದೇವತೆಗಳಿದ್ದಾರೋ ಆ ಎಲ್ಲ ದೇವತೆಗಳಿಗೂ ಕೂಡ ನಮಗೆ ಬ್ರಹ್ಮತ್ವ ಸೃಷ್ಟಿಯಾಗುತ್ತೆ. ಬ್ರಹ್ಮತ್ವ ಅಂದರೆ ಏನು? ಸೃಷ್ಟಿ ಅಂದರೆ ನಮ್ಗೆ ಸಂತೋಷ ಅಂತಕ್ಕಂಥದ್ದು ಅಲ್ವಾ. ನಮ್ಮ ಮನೆಯಲ್ಲಿ ಒಂದು ಮಗು ಹುಟ್ಟಿದಾಗ ಸೃಷ್ಟಿ ಸಂತೋಷ ಬರ್ತಕ್ಕಂಥದ್ದಾಗುತ್ತೆ. ಆ ಸೃಷ್ಟಿ ಅಂತಕ್ಕಂಥವನೇ ಸುಬ್ರಹ್ಮಣ್ಯ. ಕಲಿಪುರುಷನಾಗಿ ಅವನು ಎಲ್ಲವನ್ನು ಕೂಡ ಷಣ್ಮುಖನ 6 ದಿಕ್ಕುಗಳಲ್ಲಿ ಅವನು ಆವಿರ್ಭವಿಸಿ 6 ಮುಖಗಳನ್ನು ಇಟ್ಕೊಂಡು ಎಲ್ಲವನ್ನು ಕೂಡ ಅವನು ತನ್ನ ಹತೋಟಿಯಲ್ಲಿ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥವನು. ಅದರಲ್ಲೂ ಕೂಡ ಸಾಕ್ಷಾತ್ ಪ್ರಣವ ಸ್ವರೂಪನಾದಂಥವನು ಅಂತ. ಯಾಕಂದರೆ ಓಂಕಾರದ ಅರ್ಥವನ್ನು ಪರಮೇಶ್ವರನಿಗೆ ಬೋಧನೆ ಮಾಡಿದ್ರಿಂದ ಅವನಿಗೆ ಸ್ವಾಮಿನಾಥ ಅಂತೇಳಿ ಕರಿತೀವಿ. ಹಾಗೆ ಮುರುಘ ಅಂತ ಕರಿತೀವಿ, ಷಣ್ಮುಖ ಅಂತ ಕರಿತೀವಿ. ಮುರುಘ ಅಂದರೆ ಅತ್ಯಂತ ಸ್ಪೃದ್ರೂಪನು ಅಂತ, ಅಷ್ಟು ಇರತಕ್ಕಂಥವನಂತ. ಈಗ ಮಕ್ಕಳಿಗೆ ನಮ್ಮ ಜಾತಕಾನುಸಾರದಲ್ಲಿ ಬರ್ತಕ್ಕಂಥ ತೊಂದರೆಗಳು ಏನಿಂದ ಬರುತ್ತೆ? ಸರ್ಪದೋಷದಿಂದ ಬರುತ್ತೆ ಅಂತ ಹೇಳ್ತೀವಿ. ಮದುವೆ ವಿಳಂಬ ಆಗ್ತಾ ಇದೆ, ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗ್ತಾ ಇದೆ, ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ವಿಳಂಬ ಅಂತಕ್ಕಂಥ ವಿಳಂಬ ಯೋಗ ಅಂತಕ್ಕಂಥದ್ದು ಆಗ್ತಾ ಇದೆಯೋ ಅದಕ್ಕೆ ಯಾರು ಪರಿಷ್ಕಾರವನ್ನು ಕೊಡ್ತಾನಪ್ಪ ಅಂದರೆ ಸಾಕ್ಷಾತ್ ಸುಬ್ರಹ್ಮಣ್ಯ.
ವಂದ್ಯಾಯ ವಂದನೀಯಾಯ ವಂಶವೃದ್ಧಿಕರಾಯ ಚ ವೇದ ವೈದ್ಯ ಸ್ವರೂಪಾಯ ಸುಬ್ರಹ್ಮಣ್ಯಾಯತೆ ನಮಃ ಅಂತ ಹೇಳ್ತೀವಿ. ಈ ಶರೀರಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಾಧಿಗಳು ಬರುತ್ತೆ, ಚರ್ಮರೋಗಗಳು ಬರುತ್ತೆ. ಈ ಚರ್ಮರೋಗಗಳಿಗೆ ತಕ್ಷಣ ಸುಬ್ರಹ್ಮಣ್ಯನ ಸನ್ನಿಧಾನಕ್ಕೆ ಹೋಗಿ ಆ ನೀರನ್ನು ತೊಗೊಂಡು ಬಂದು ಸ್ನಾನ ಮಾಡಿದ್ರೆ ಎಷ್ಟೋ ವಿಮೋಚನೆ ಆಗಿರ್ತಕ್ಕಂಥ ಅದೆಷ್ಟೋ ಸಾವಿರಾರು ನಿದರ್ಶನಗಳು ನನ್ನ ಮುಂದೆ ಇದ್ದಾವೆ. ಬೇರೆ ಯಾರ ಮುಂದೆ ನಾನು ಮಾತಾಡ್ತಲ್ಲ, ನನ್ನ ಮುಂದೆನೇ ಇದ್ದಾವೆ. ಹಾಗಾಗಿ ಸುಬ್ರಹ್ಮಣ್ಯನನ್ನು ಕನಿಷ್ಠ ಈ ಒಂದು ಷೋಡಶ ದರ್ಶನ ಅವನನ್ನು ಯಾವುದೋ ಕ್ಷೇತ್ರಗಳಿದ್ದಾವೆ, ಕುಕ್ಕೆ ಇದೆ, ಘಾಟಿ ಇದೆ. ಈಗ ನಮ್ಮ ವಿವಿಪುರಮಲ್ಲೂ ಕೂಡ ಪುರಾತನಮಯವಾದಂಥ ಸುಬ್ರಹ್ಮಣ್ಯ ಕ್ಷೇತ್ರಗಳಿದೆ, ಹನುಮಂತ ನಗರದಲ್ಲಿದೆ. ಹೀಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಸುಬ್ರಹ್ಮಣ್ಯಪುರ ಅಂತಲೇ ಇದೆ ನಮ್ಮದು. ಈ ಥರ ಆ ಸುಬ್ರಹ್ಮಣ್ಯನ ಕ್ಷೇತ್ರಕ್ಕೆ ಒಂದು 16 ದಿವಸ ಕಂಟಿನ್ಯೂಸ್ ಆಗಿ ಹೋಗೋದು ಅಥವಾ 16 ಸಲ ನೀವು ದರ್ಶನ ಮಾಡ್ತಕ್ಕಂಥದ್ದು ಮಾಡಿದಾಗ ನಮಗೆ ಭವಬಂಧ ವಿಮೋಚನೆ ಆಗ್ತಕ್ಕಂಥದ್ದಾಗುತ್ತೆ. ಯಾವುದೋ ಈಗ ನಾನು ಇನ್ನೊಂದು ಹೇಳ್ತೀನಿ, ಯಾರೋ ಬಂಧನಯುಕ್ತರಾಗಿರ್ತಾರೆ, ಮನೆ ಬಿಟ್ಟು ಹೋಗಿರ್ತಾರೆ, ಎಲ್ಲೋ ಇನ್ನೊಬ್ಬರಿಂದ ಅವ್ರು ಪೀಡಿತರಾಗಿರ್ತಾರೆ, ಅವರನ್ನು ಬಲವಂತದಿಂದ ಹಿಡಿದಿಟ್ಕೊಂಡಿರ್ತಾರೆ. ಈ ಒಂದು ಮಾಸದಲ್ಲಿ ನಾವಿವಾಗ ಏನೋ ಅವ್ರು ತಪ್ಪಿದ್ದು ಅರಿವಿಲ್ದಿರ ಮಾಡಿರ್ತಕ್ಕಂಥ ಕೆಲವು ಕರ್ಮಗಳಿಗೆ ನಾವು ಕಾರಾಗೃಹ ವಾಸ ಅಂತ ಏನು ಹೇಳ್ತೀವಿ. ಆ ಕಾರಾಗೃಹದಲ್ಲಿ ಏನೋ ಅಚಾನಕ್ಕಾಗಿ ಆಗಿರ್ತಕ್ಕಂಥ ತಪ್ಪು ಮಾಡಿರ್ತಕ್ಕಂಥವ್ರಿಗೆ ಶಿಕ್ಷೆ ಆಗಲೇಬೇಕು. ಅದ್ರ ಬಗ್ಗೆ ನಮ್ಮ ಚಕಾರ ಇಲ್ಲ. ಆದರೆ ಏನೋ ಗೊತ್ತಿಲ್ಲ, ಅವ್ರಿಗೆ ಯಾವುದೋ ಸಂದರ್ಭದಲ್ಲಿ ಅದು ನಡೆದು ಬಿಟ್ಟಿರುತ್ತೆ, ಮತ್ತೊಬ್ಬರು ಮಾಡಿರ್ತಕ್ಕಂಥ ತಪ್ಪು ಇವ್ರ ಮೇಲೆ ಬಂದಿರುತ್ತೆ. ಅದು ನಮಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ, ಆತ್ಮಸಾಕ್ಷಿಗೆ ನಮ್ಗೆ ಗೊತ್ತಿರುತ್ತೆ ಇದು ನಾನು ತಪ್ಪು ಮಾಡಿಲ್ಲ ಅಂತಕ್ಕಂಥವನು ಆ ಸುಬ್ರಹ್ಮಣ್ಯನನ್ನು. ಯಾಕೆಂದರೆ ವಿಮೋಚನೆ ಮಾಡ್ತಕ್ಕಂಥದ್ದು ಈ ಒಂದು ಕಲಿಯುಗದಲ್ಲಿ ಇಬ್ಬರೇ, ಒಂದು ಸುಬ್ರಹ್ಮಣ್ಯ, ಒಂದು ಆಂಜನೇಯ. ಇವರಿಬ್ಬರು ಕೂಡ ಕಲಿಯುಗದ ಬ್ರಹ್ಮರು, ಆಯಿತಾ. ಹಾಗಾಗಿ ಆಂಜನೇಯನನ್ನು ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡ್ತಕ್ಕಂಥ ಯೋಗ ಆಂಜನೇಯನಿಗಿದ್ದರೆ ಯಾವೆಲ್ಲ ಸೃಷ್ಟಿಯಲ್ಲಿ ಇನ್ನೊಂದಷ್ಟು ಒಂದು ಶುಭ ಫಲವನ್ನು ಕಾಣುವಂಥದ್ದು ಏನೋ ನಮಗೆ ಅಂದ್ಕೊಂಡಿರ್ತಕ್ಕಂಥದ್ದು ನಡೆಯತಕ್ಕಂಥದ್ದಕ್ಕೆ ಸುಬ್ರಹ್ಮಣ್ಯನೇ ಕಾರಣೀಭೂತನಾಗಿರ್ತಾನೆ. ನಿಮ್ಮ ವಂಶವನ್ನು ವೃದ್ಧಿ ಮಾಡಬೇಕಂದ್ರೆ ಸಂತಾನ ಆಗಬೇಕು. ಸಂತಾನಕ್ಕೆ ಏನೋ ತಡೆ ಆಗ್ತಾ ಇದೆ ಅಂತಕ್ಕಂಥದ್ದು ಆಗುತ್ತೆ. ಈಗ ತುಂಬ ವರ್ಷಗಳಾಯಿತು ಮದುವೆ ಆಗಿ ಮಕ್ಕಳಾಗ್ತಾ ಇಲ್ಲ ಅಂತಕ್ಕಂಥವ್ರು ಕೂಡ ಈ ಒಂದು ಪುಷ್ಯ ಮಾಸದಲ್ಲಿ 16 ದಿನಗಳ ಕಾಲ ನಿರಂತರವಾಗಿ ಸುಬ್ರಹ್ಮಣ್ಯನ ದರ್ಶನ ಬಹಳ ವಿಶೇಷ. ಇನ್ನು ಮದುವೆ ಆಗ್ತಾ ಇಲ್ಲ 16 ದಿನ ಸುಬ್ರಹ್ಮಣ್ಯನ ವಿಶೇಷ ಏನಪ್ಪ ಅಂದರೆ ಅರಳಿ ಮರದ ಪ್ರದಕ್ಷಿಣೆ ಮಾಡಿಕೊಂಡು ನೀವು ಸುಬ್ರಹ್ಮಣ್ಯನ ಸನ್ನಿಧಾನಕ್ಕೆ ಹೋಗಬೇಕು. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತೋ ಶಿವರೂಪಾಯ, ವೃಕ್ಷರಾಜಾಯತೆ ನಮಃ ಅಂತೇಳಿ ಎಲ್ಲ ವೃಕ್ಷಗಳು ಅಂದರೆ ಮರಗಳಿಗೆಲ್ಲ ರಾಜನಾಗಿರ್ತಕ್ಕಂಥವನು ಯಾರಪ್ಪ ಅಂದರೆ ಅರಳಿ ಮರ. ಆ ಅರಳಿ ಮರವನ್ನು ಪ್ರದಕ್ಷಿಣೆ ಮಾಡಿ ಸುಬ್ರಹ್ಮಣ್ಯನ ಸನ್ನಿಧಾನಕ್ಕೆ ಹೋಗಿ ಬಂದು ನೀವು ಪತಿಪತ್ನಿಯರು ಅಥವಾ ನಿಮ್ಮ ಅನ್ಯೋನ್ಯತೆಯನ್ನು ನೀವು ಕಾಪಾಡಿಕೊಂಡಿದ್ದೆ ಆದರೆ ಖಂಡಿತ ಸಂತಾನಕ್ಕೆ ಶುಭತರವಾಗಿರ್ತಕ್ಕಂಥ ಯೋಗವನ್ನು ಕಾಣ್ತಕ್ಕಂಥ ಮಾಸ ಈ ಪುಷ್ಯ ಮಾಸ. ಯಾಕೆಂದರೆ ಕರ್ಮಗಳ ವಿಮೋಚನೆ ಆಯಿತು. ನಮಗೆ ದೇಹದ ಮೇಲೆ ಕೊಳೆ ಬಂದಿದೆ ಅಂತ ಇಟ್ಕೊಳ್ಳಿ, ನಾವೇನು ಮಾಡ್ತೀವಿ, ತಕ್ಷಣಕ್ಕೆ ನಾವು ಏನೋ ಹಾಕಿ ಅದನ್ನು ಕ್ಲೀನ್ ಮಾಡ್ಕೊಳ್ತೀವಿ. ಕೈ ಗಲೀಜಾಗಿದ್ದಾಗ ಏನು ಮಾಡ್ತೀವಿ, ತಕ್ಷಣಕ್ಕೆ ವಾಶ್ ಮಾಡ್ತೀವಿ, ಹ್ಯಾಂಡ್ ವಾಶ್ ಮಾಡ್ಕೊಂಡು ಹಾಗೆ ಈ ಒಂದು ಪುಷ್ಯಮಾಸ ಅಂತಕ್ಕಂಥದ್ದು ನಿಮ್ಮನ್ನು ವಾಶ್ ಮಾಡ್ತಕ್ಕಂಥ ಮಾಸ. ಓಕೆ, ಧನ್ಯವಾದ ಗುರೂಜಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇವತ್ತಿನ ವಿಶೇಷತೆ ಹಾಗೂ ಪುಷ್ಯ ಮಾಸದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಿದ್ದಕ್ಕಾಗಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಇನ್ನು ಹೆಚ್ಚಿನ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.